ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಮೇಡಮ್ ಏನಾಯ್ತು? ಯಾಕೆ ಒಂಥರ ಆಗ್ಬಿಟ್ರಿ? ಪಿಂಕಿ ತಾನೇ ಫೋನ್ ಮಾಡಿದ್ದು, ಏನು ಹೇಳಿದ್ಲು? ಹೌದು ಸುಬ್ಬು, ಪಿಂಕಿನೇ ಕಾಲ್ ಮಾಡಿದ್ದು. ಕಾಲ್ ಮಾಡಿ ಏನೇನೋ ಹೇಳ್ತಾ ಇದ್ಲು. ಅದಾದ್ಮೇಲೆ ಚಿಕ್ಕಮ್ಮ ಫೋನ್ ಇಸ್ಕೊಂಡ್ರು, ಅವ್ರು ಮಾತಾಡಿದ್ರು. ವಂದನಾ ಮೇಡಮ್ ಮಾತಾಡಿದ್ರಾ? ಏನಂದ್ರು ಮೇಡಮ್? ಅವರು ಏನು ಮಾತಾಡಿಲ್ಲ ಸುಬ್ಬು, ಅಂದರೆ ಮಾತಾಡೋಕೆ ಹೊರಟ್ರು, ಅಷ್ಟರಲ್ಲಿ ಫೋನ್ ಕಟ್ಟಾಗೋಯ್ತು. ಇನ್ನೊಂದ್ಸರಿ ಮಾಡಿ ಮೇಡಮ್. ಮಾಡಿದೆ ಸುಬ್ಬು, ಸ್ವಿಚ್ ಆಫ್ ಬರ್ತಾ ಇದೆ ಈಗ ಫೋನು. ಸುಬ್ಬು, ನೀನು ಅಲ್ಲಿಗೆ ಹೋಗ್ತಾ ಇರ್ತೀಯ ಅಲ್ವಾ? ಚಿಕ್ಕಮ್ಮ ಸಿಕ್ಕಿದ್ರಾ ನಿನಗೆ? ಹೇಗಿದ್ದಾರೆ ಅವರು? ವಂದನಾ ಮೇಡಮ್ನ ನೋಡಿ ತುಂಬ ದಿನ ಆಯಿತು ಮೇಡಮ್. ಅವ್ರು ನನಗೆ ಸಿಕ್ಕಿಲ್ಲ, ಹೇಗಿದ್ದಾರೆ ಏನಂತನೂ ಗೊತ್ತಿಲ್ಲ ನನಗೆ. ಅವ್ರಿಗೆ ಹುಷಾರಿಲ್ಲ ಅನ್ನೋದು ಮಾತ್ರ ಗೊತ್ತು ನನಗೆ. ಆದರೆ ಅವರು ಊರಲ್ಲಿದ್ದಾರಾ ಅಥವಾ ಇಲ್ಲಿದ್ದಾರಾ ಅಥವಾ ಹಾಸ್ಪಿಟ್ಲಲ್ಲಿದ್ದಾರಾ ಏನೂ ಗೊತ್ತೇ ಆಗ್ತಾಯಿಲ್ಲ ಮೇಡಮ್. ಇಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಯಾರಾದರೂ ಹೋಗಿ ಬರ್ತಾಯಿದ್ರು, ಅವಾಗಾದರೂ ಗೊತ್ತಾಗ್ತಾ ಇತ್ತು. ಮೋಸ್ಟ್ಲಿ ಮನೇಲೇ ಇದ್ದಾರೆ ಅನ್ಸುತ್ತೆ ಮೇಡಮ್, ಆದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀನು ಅವ್ರ ಬಗ್ಗೆ ಅಲ್ಲಿ ಯಾರನ್ನು ಕೇಳಿಲ್ವಾ? ಕೇಳಿದೆ ಮೇಡಮ್, ಸುರೇಂದ್ರ ಸರ್ನೇ ಕೇಳಿದೆ. ಆದರೆ ಅವ್ರಿಗೆ ನನ್ನ ಮೇಲಿರೋ ಕೋಪ ಕಮ್ಮಿನೇ ಆಗ್ತಾ ಇಲ್ಲ. ತುಂಬ ಸಿಟ್ಟಲ್ಲಿ ಉತ್ತರ ಕೊಟ್ಟರು. ನೀವೊಬ್ಬರು ನನ್ನ ಲೈಫಲ್ಲಿ ಬಂದಿರಲಿಲ್ಲ ಅಂದರೆ ಎಲ್ಲರೂ ನನ್ನ ಹತ್ರ ಚೆನ್ನಾಗೇ ಮಾತಾಡ್ಕೊಂಡಿರ್ತಾಯಿದ್ರು ಮೇಡಮ್. ಈಗ ಅವ್ರು ನನ್ನ ಮುಖ ನೋಡಿದ್ರೆ ಸಿಟ್ಟು ಮಾಡ್ಕೋತಾ ಇದ್ದಾರೆ. ಆಯ್ತು ಬಿಡು ಸುಬ್ಬು, ಈಗ ನಾನು ಏನು ಮಾತಾಡ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ವಿಷಯ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತಿದ್ಯಾ ನೀನು? ನಾನು ಮಾತಾಡ್ತಿರೋದು ಚಿಕ್ಕಮ್ಮನ ಬಗ್ಗೆ. ಅದೇ ಮೇಡಮ್, ಅವ್ರಿಗೆ ಹುಷಾರಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ. ಪಿಂಕಿ ಜೊತೆನೂ ಮಾತಾಡೋಕ್ಕಾಗಲಿಲ್ಲ ನನಗೆ. ಆದರೆ ಅವಳನ್ನ ನೋಡಿದಾಗೆಲ್ಲ ಅವಳು ಮಂಕಾಗಿರ್ತಾಳೆ, ಅದನ್ನು ಗಮನಿಸಿದ್ದೀನಿ. ನೀನು ಚಿಕ್ಕಮ್ಮನ್ನ ಲಾಸ್ಟ್ ನೋಡಿದ್ದು ಯಾವಾಗ? ಆಯಿತು ಮೇಡಮ್, ತುಂಬ ದಿನ ಆಗೋಯ್ತು. ತುಂಬ ದಿನ ಆಗೋಯ್ತಾ? ಪಿಂಕಿ ಕಾಲ್ ಮಾಡಿದಾಗ್ಲೂ ಅಮ್ಮನ ಜೊತೆ ಮಾತಾಡಿ ತುಂಬ ದಿನ ಆಯಿತು ಅಂತ ಹೇಳಿದ್ಲು. ಅಂದರೆ ಚಿಕ್ಕಮ್ಮ ಮನೇಲಿದ್ರು ಅವ್ರನ್ನ ನೋಡೋಕೆ ಯಾರಿಗೂ ಬಿಡ್ತಾ ಅಲ್ವಾ? ಅವ್ರಿಗೆ ಯಾರ ಜೊತೆಗೂ ಮಾತಾಡೋದಕ್ಕೂ ಬಿಡ್ತಾ ಅಲ್ವಾ? ಹಾಗಿದ್ರೆ ಚಿಕ್ಕಮ್ಮ ಯಾವುದೋ ಸಮಸ್ಯೆಯಲ್ಲಿದ್ದಾರೆ. ಏನಿರ್ಬೋದು? ಹೇಗೆ ತಿಳ್ಕೊಳ್ಳಿ? ಮೇಡಮ್ ಏನಾಯಿತು? ಏನಿಲ್ಲ ಸುಬ್ಬು, ಒಂದು ನಿಮಿಷ ಬಂದೆ. ಅಲ್ಲ ಮೇಡಮ್, ಈ ಸಮಯ ಏನದು? ಅಯ್ಯೋ ನೀವ ಮೇಡಮ್, ನನ್ನ ಯಾರ ಬಂದ್ರು ಅಂತ ಹೆದರ್ಕೊಂಬಿಟ್ಟೆ. ಅದು ಹಾಂ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬರ್ತಾ ಅವರು ತೀರ್ಥ ಕೊಟ್ಟರು. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಹೆದರ್ಕೋತೀನಿ, ಇದನ್ನು ಕೊಡ್ದ್ಬಿಟ್ಟು ಮಲ್ಕೋ, ಹೆದರಿಕೆ ಬರಲ್ಲ ಅಂದರು. ಅದಕ್ಕೆ ಸ್ವಲ್ಪ ಮೇಡಮ್ ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ಇಂಥ ದೊಡ್ಡ ಕೆಲಸ ಇನ್ಯಾವತ್ತೂ ಮಾಡಲ್ಲ ಮೇಡಮ್, ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಮೇಡಮ್. ಅದು ಚಟ ಅನ್ನೋದನ್ನ ಒಂದೇ ಸಲ ಬಿಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಸ್ವಲ್ಪನೇ ಬಿಡ್ತಾ ಇದ್ದೀನಿ ಮೇಡಮ್. ನಿಮ್ಮನೆ ಮೇಡಮ್. ಈ ತರ ಚಟಾಕಿಟ ಅಂತಲ್ಲ ಅಂದ್ರೆ ಪಟ ಅಂತ ಬೀಳುತ್ತೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಅವತ್ತು ಧನಲಕ್ಷ್ಮಿ ಅದಕ್ಕೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದ್ರೆ ಹೇಳಿ, ನಾನು ಕೊಡ್ತೀನಿ. ಬೇಡ ಮೇಡಮ್, ಇನ್ನು ಈ ಥರ ಯಾವತ್ತೂ ಮಾಡೋಣ ಮೇಡಮ್. ಆ ಬಾಟ್ಲಿನ ತೊಗೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ. ಸರಿ ಆಯ್ತು. ನಮ್ಮ ಮನೆಗೆ ಹೋಗಿದ್ರಲ್ಲ, ಏನಾದರೂ ಸಮಾಚಾರ? ಸಮಾಚಾರನಾ? ಏನು ಸಮಾಚಾರ ಮೇಡಮ್? ನಾನು ಹೇಳಿದ್ನಲ್ಲ, ಆ ಮನೇಲಿ ಏನಾದರೂ ನಡೆದ್ರೆ ನನಗೆ ಹೇಳಬೇಕು ಅಂತ. ನಿಮಗೆ ಚಿಕ್ಕಮ್ಮ ಏನಾದರೂ ಸಿಕ್ಕಿದ್ರಾ? ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಿದ್ದು ಲಾಸ್ಟ್ ಟೈಮು ನಾವು ಮನೆಯವರೆಲ್ಲ ಆ ಮನೆಗೆ ಬಂದಿದ್ವಲ್ಲ, ಅವತ್ತು ನೋಡಿದ್ದೆ ಲಾಸ್ಟು. ಅದಾದ್ಮೇಲೆ ಈಗ ಮೊನ್ನೆ ಹೋದಾಗ ನೋಡೇ ಇಲ್ಲಪ್ಪ. ಹಾಗಿದ್ರೆ ಚಿಕ್ಕಮ್ಮ ಎಲ್ಲಿರ್ಬೋದು? ಮೇಡಮ್, ವಿಜಯಾಂಬಿಕಾ ಮೇಡಮ್ದು ಫೋನ್. ಕಾಲ್ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಾಂ ಮೇಡಮ್, ನಮಸ್ತೆ. ಹೇಳಿ ಮೇಡಮ್. ಸುಂದ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು, ತುಂಬ ಎಮರ್ಜೆನ್ಸಿ. ಎಮರ್ಜೆನ್ಸಿನಾ? ಏನಾಯ್ತು? ಏನು ವಿಷಯ ಮೇಡಮ್? ಇದು ತುಂಬ ಸೂಕ್ಷ್ಮವಾದ ವಿಷಯ, ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್, ಏನು ವಿಷಯ? ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ?
ನಾವೇನ್ ಮಾತಾಡ್ತಿದ್ವಿ ಅಂತ ಯಾರು ಕೇಳಿಸ್ಕೋಬಾರ್ದು. ನಾನ್ ನಿನಗೇನ್ ಹೇಳ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಯಾರಿಗೂ ಗೊತ್ತಾಗಲ್ಲ ಮೇಡಮ್. ನನ್ನ ಅಕ್ಕಪಕ್ಕ ಯಾರೂ ಇಲ್ಲ ಮೇಡಮ್. ಶ್ರಾವಣಿಗೆ ನನ್ನ ಯಾವುದೋ ಸೀಕ್ರೆಟ್ ಗೊತ್ತಾಗಿದೆ ಅಂತ ನನಗನ್ನಿಸ್ತಾ ಇದೆ. ಅವಳಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ನನಗೊಂದು ಅನುಮಾನ. ಅದಕ್ಕೆ ನಿನಗೆ ಕಾಲ್ ಮಾಡಿರೋದು. ಅನುಮಾನ ಬಗೆಹರಿಯೋದಾದ್ರೆ ಹೇಗೆ ಮೇಡಮ್? ನೋಡು, ನೀನು ಅವಳ ಹತ್ರ ಏನು ಮಾತಾಡ್ತೀಯೋ ಹೇಗೆ ಮಾತಾಡ್ತೀಯೋ ಅದನ್ನ ನನಗೆ ಬೇಕಾಗಿಲ್ಲ. ಆದರೆ ನನ್ನ ಬಗ್ಗೆ ಅವಳಿಗೇನಾದರೂ ಸೀಕ್ರೆಟ್ ಗೊತ್ತಾಗಿದೆ ಅಂತ ತಿಳ್ಕೊಬೇಕು ಅಷ್ಟೇ. ಇದೇನು ಮೇಡಮ್, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಸೀಕ್ರೆಟು ಶ್ರಾವಣಿ ಮೇಡಮ್ಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗೋದಾದ್ರೂ ಹೇಗೆ? ಅದು ಯಾವ ಸೀಕ್ರೆಟು ಅಂತ ಗೊತ್ತಿದ್ರೆ ನಾನು ಹೌದೋ ಅಲ್ವೋ ಅಂತ ತಿಳ್ಕೊಬೋದು, ಅವ್ರ ಹತ್ರಕ್ಕೆ ಮಾತಾಡ್ಬೋದು. ನೋಡು, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅವಳಿಗೆ ನನ್ನ ಬಗ್ಗೆ ಏನಾದ್ರೂ ಗೊತ್ತಾಗಿದ್ಯಾ ಅಥವಾ ಯಾರಾದ್ರೂ ನನ್ನ ಬಗ್ಗೆ ಅವಳಿಗೆ ಹೇಳಿದಾರ ಅನ್ನೋದು ತಿಳ್ಕೊ ಅಷ್ಟೇ. ವಿಷಯ ಏನು ಅಂತ ಕೇಳಿ ತಿಳ್ಕೊಳ್ಳಿ. ಮೇಡಮ್, ವಿಷಯ ಏನು ಅನ್ನೋದನ್ನ ನನಗೆ ಹೇಳಿ ಮೇಡಮ್. ಆ ವಿಷಯ ಶ್ರಾವಣಿ ಮೇಡಮ್ ಅವ್ರಿಗೆ ಗೊತ್ತೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ವಿಷಯ ಹೇಳಿದ್ರೆ ಅಲ್ವಾ ಮೇಡಮ್ ನಂಗೆ ಗೊತ್ತಾಗೋದು? ಇಲ್ಲಾಂದ್ರೆ ಹೇಗೆ ಗೊತ್ತಾಗತ್ತೆ? ಓಹ್, ನೋಡು, ಇದು ತುಂಬಾ ಸೂಕ್ಷ್ಮವಾದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು. ಶ್ರಾವಣಿಗೆ ವಂದನನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದೆ ಅಂತ ತಿಳ್ಕೊ. ಅಂದ್ರೆ ಚಿಕ್ಕಮ್ಮ ಖಂಡಿತ ಯಾವುದೋ ತೊಂದರೆಯಲ್ಲಿದ್ದಾರೆ. ಆ ತೊಂದರೆ ಈ ವಿಜಯಾಂಬಿಕಾಯಿಂದಾನೇ ಆಗಿರುತ್ತೆ. ಹಲೋ, ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅರ್ಥ ಆಯ್ತು ಮೇಡಮ್. ನೀವು ಇಷ್ಟು ಹೇಳಿದ್ರಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ನಾನು ಹೇಗಾದರೂ ಮಾಡಿ ಶ್ರಾವಣಿ ಮೇಡಮ್ ಹತ್ರ ಮಾತಾಡಿ ನಿಮಗೆ ವಿಷಯನ ತಿಳಿಸ್ತೀನಿ ಮೇಡಮ್. ಹಾ ಸರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ನೀವೇ ವಿಜಯಾಂಬಿಕಾಗೆ ಕಾಲ್ ಮಾಡಬೇಕು. ಏನು ಮೇಡಮ್ ನೀವು? ಅವ್ರು ನೋಡಿದ್ರೆ ನಿಮ್ಮ ಹತ್ರಕ್ಕೆ ಮಾತಾಡು ಅಂತಾರೆ, ನೀವು ನೋಡಿದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಮಾತಾಡು ಅಂತೀರಾ. ಏನು ಅಂತ ನಾನು ಮಾತಾಡಲಿ ಹೇಳಿ ಮೇಡಮ್? ಅವ್ರ ಹತ್ರ ಏನು ಮಾತಾಡಬೇಕು ಅಂತ ನಾನು ಹೇಳ್ತಿದ್ದೀನಿ. ನೀವು ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಗೊತ್ತಾಯ್ತಾ? ಯಾಕೆ ಮೇಡಮ್, ಈ ವಂದನಾ ಅಮ್ಮ ಅವ್ರಿಗೆ ಏನಾಯ್ತು? ಶ್ರಾವಣಿ ಅಮ್ಮ ಯಾಕೆ ಹಿಂಗಂತ ಇದ್ರು? ಏನಾದ್ರು ತೊಂದರೆನಾ ಮೇಡಮ್? ಪಿಂಕಿಯಿಂದ ಏನೆಲ್ಲ ಆಗೋಯ್ತು. ಮಗು ಅಂತ ಸ್ವಲ್ಪ ಸದ್ರ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ. ಯಾವ್ದಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಗಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್ ಮೇಡಮ್ ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ. ಶ್ರಾವಣಿ ಅವ್ರ ಹತ್ರ ಇನ್ನೇನಾರ ಕೇಳಬೇಕಿತ್ತ? ಇಲ್ಲ, ಇನ್ನೇನು ಕೇಳ್ಬೇಡ. ನೀನ್ ಅಲ್ಲೇ ಇದ್ದು ಶ್ರಾವಣಿನ ಗಮನಿಸ್ತಾನೆ ಇರು.